Hi, hello everyone. Welcome back to my channel, Smita's Life Journey. ಏನಪ್ಪ ಇವರು ಎಲ್ಲೋ ಹೊಡ್ತಿದ್ದಾರೆ ಅಂತ ನೋಡ್ತಾ ಇದ್ದೀರಾ? ವೀಕೆಂಡ್ ಅಲ್ವಾ, ಅದಕ್ಕೆ ನಮ್ಮ ಅತ್ತೆ ನಮ್ಮ ಮಾವನ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದೀವಿ. ಹಾಗಾದ್ರೆ ಬನ್ನಿ ಹೋಗೋಣ. ಅಂತೂ ಇಂತೂ ಅತ್ತೆ ಮನೆಯಾಗ ಬಂದ್ವಿ. ಆನಂದು ಹುಡ್ಗನ್ ಕರ್ಕೊಂಡ್ ಬರ್ತಿದ್ದಾರೆ. ಬನ್ನಿ ಏನ್ ಮಾಡ್ತಿದ್ದಾರೆ ಅಂತ ನೋಡೋಣ. ಹಾಯ್ ಹಾಯ್ ನಿಶ್ವಿಕಾ. ಹಾಯ್ ನಿಶ್ವಿಕಾ. ಹಾಯ್ ಮಾಡಲಿ. ಹಾಯ್ ಎಲ್ರಿಗೂ ಹಾಯ್ ಮಾಡು. ಹಾಯ್. ಇದೇ ನಮ್ಮ ಅತ್ತೆ ಮಾವನ ಮನೆ. ನಮ್ಮ ಅತ್ತೆ ನಮ್ಮ ಮಾವನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಬನ್ನಿ. ಆಕ್ಚುಲಿ ಇವರೇ ನಮ್ಮ ಮಾವ, ನಾರಾಯಣಪ್ಪ ವಿ ಜಾಲ್ಗೆರೆ ಅಂತ. ಅಪ್ಪ ಏನಾದ್ರೆ ಹೇಳಿ. ಏನ್ ಹೇಳೋದು? ನೀವು ನಮ್ಮ ಮಾವನ ತುಂಬಾ ಕಡೆ ನೋಡಿರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ. ಹೌದೌದೌದು. ನನ್ನ ಹೆಸರು ನಾರಾಯಣಪ್ಪ ಜಾಲಗೆರೆ ಅಂತ. ಇವ್ರ ಮಾವ, ಸೊ ಅವರಪ್ಪ ನನ್ನ ಮಗನವರಪ್ಪ, ಇವರು ನನ್ನ ಹೆಂಡತಿ, ಮತ್ತೆ ಇನ್ನೂ ಒಬ್ಬ ಮಗ, ಸೊಸೆ, ನನ್ನ ಮೊಮ್ಮಕ್ಕಳು 3 ಜನ. ಅಲ್ಲಿಬ್ಬರಿದ್ದಾರೆ. ಅದು ನಮ್ಮ ದೊಡ್ಡ ಮಗನ ಮಕ್ಕಳು. ಅವಳಿದ್ದಾಳು ನೋಡಿ, ಅವಳು ತರಲೆ, ಅವಳು ಚಿಕ್ಕ ಮಗನ ಮಗಳು. ಸೊ ನಾನು ಮೂಲತಃ ದೊಡ್ಡಬಳ್ಳಾಪುರ ತಾಲೂಕು ಜಾಲಗೆರೆ ಗ್ರಾಮದವನು. ಬಂದು ಸುಮಾರು 40-42 ವರ್ಷ ಆಯಿತು ಬೆಂಗಳೂರಿಗೆ ಬಂದು. ಈಗ ಒಂದು ಪುಟ್ಟ ಮನೇಲಿ ಇದ್ದೀವಿ ಇಲ್ಲಿ. ಹಾಗೂ ನಾನು ಹವ್ಯಾಸಿ ರಂಗಭೂಮಿ ಕಲಾವಿದ, ಮತ್ತೆ ಲಯನ್ ಕ್ಲಬ್ ಆಫ್ ಶಶಿಕರಣದಲ್ಲಿ ನಾನು ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗೂ ನನ್ನ ಈಗಿನ ವೃತ್ತಿ ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್. ನಿಂಗೆ ನೆಕ್ಸ್ಟ್ ವ್ಲಾಗಲ್ಲಿ ಬೇಕಾದ್ರೆ ನಮ್ಮ ಮಾವದು ಡ್ರಾಮಾ ಸೀನ್ಸ್ ಎಲ್ಲ ಹಾಕ್ತೀನಿ, ಇಲ್ಲ ಬೇಕು ಅಂದ್ರೆ ಲೈವ್ ಕರ್ಕೊಂಡು ಹೋಗಿ ತೋರಿಸ್ತೀನಿ ನಿಮ್ಗೆ. ಓಕೆನಾ? ಯಾಕಂದ್ರೆ ನನ್ನ ಸೊಸೆ ನಾನು ಡ್ರಾಮಾ ಮಾಡ್ತೀನಿ ಅಂದ್ರಲ್ಲ, ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಅವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ನಾನು ಸಣ್ಣದೊಂದು ವಿಶ್ ತಿಳಿಸ್ಬಿಡ್ತೀನಿ ಅವ್ರಿಗೆ. ಸದಾ ನಿನ್ನ ಅಭಯಂ ನಿರಂತರ ಪೂರೆ ದಯದಿ ಶ್ರೀ ವಾಸುದೇವಂ. ಸದಾ ನಿನ್ನ ಅಭಯಂ ದೀನಬಂಧು ನಿಗಮಾಗಮ ಸಿಂಧು ಅಗಣಿತ ಗುಣಗಳ ಹರಿಕುಲ ಮರ್ದನ. ಅಗಣಿತ ಗುಣಗಳ ಹರಿಗಳ ಮರ್ದನ. ಜಗದ ವ್ಯಾಪಕ ಕೃಷ್ಣ ಕೃಷ್ಣ. ಜಗದ ವ್ಯಾಪಕ ಜಗದ ಜೀವಾತ್ಮಕ. ಜಗದ ವ್ಯಾಪಕ ಜಗದ ಜೀವಾತ್ಮಕ. ನಂಬಿದ ಭಕ್ತರ ಅಭಯ ಪ್ರದಾತ. ನಂಬಿದ ಭಕ್ತರ ಅಭಯ ಪ್ರದಾತ. ಸಿಂಧು ಶಯನ ಅರವಿಂದ ದಯದಿ ಪೊರೆ. ಸದಾ ನಿನ್ನ ಅಭಯಂ ನಿರಂತರ ಪೊರೆ ದಯದಿ ಶ್ರೀ ವಾಸುದೇವಂ. ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯಂ. ಶ್ರೀಕೃಷ್ಣ ಪರಮಾತ್ಮ ಈ ಒಂದು ಬ್ಲಾಗ್ಗೆ ಒಳ್ಳೇದ್ ಮಾಡ್ಲಿ. ನನ್ನ ಸೊಸೆ ಹೀಗೆ ಮುಂದೆ ಒಳ್ಳೆ ವಿಧವಾದ ಬ್ಲಾಗ್ಗಳನ್ನು ಮಾಡ್ತಾ ಒಳ್ಳೆ ಸಕ್ಸಸ್ ಕಾಣಲಿ ಅಂತ ನಾನು ಈ ಮೂಲಕ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಪ್ಪ. ಬನ್ನಿ ಇವಾಗ ನಮ್ಮ ಅತ್ತೆನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಇವರೇ ನಮ್ಮ ಅತ್ತೆ ವಿಜಯಲಕ್ಷ್ಮಿ ಅಂತ ಇವ್ರ ಹೆಸರು. ಹಾಯ್ ಮಾಡಿ ಅಮ್ಮ ಎಲ್ರಿಗೂ. ಇವ್ರೇನ್ ಹೇಳ್ತಾರೆ ನನ್ನ ಬಗ್ಗೆ ಕೇಳೋಣ. ಹೇಳಿ ಅಮ್ಮ ನನ್ನ ಬಗ್ಗೆ ಏನಾದ್ರು. ಎಲ್ರಿಗೂ ನಮಸ್ಕಾರ. ನಾನು ವಿಜಯಲಕ್ಷ್ಮಿ.
ನನ್ನ ಸೊಸೆ, ನನ್ನ ಮಗ, ದೊಡ್ಡ ಮಗ, ದೊಡ್ಡ ಸೊಸೆ ಇವರು. ಚಿಕ್ಕ ಮಗ, ಚಿಕ್ಕ ಸೊಸೆ ಇದ್ದಾರೆ. 3 ಜನ ಮೊಮ್ಮಕ್ಕಳು. ಆಕ್ಚುಲಿ ನಮ್ಮ ಅತ್ತೆ ಇಡೀ ವಂಶದಲ್ಲಿ ಫಸ್ಟ್ ದೊಡ್ಡ ಸೊಸೆ ಇವ್ರೆ. ಇವರು ತುಂಬಾ ಕಷ್ಟಪಟ್ಟಿದ್ದಾರೆ, ಸುಖವಾಗೂ ಇದ್ದಾರೆ. ಇವಾಗ ಎಲ್ರು ನಮ್ನೆಲ್ರು ಚೆನ್ನಾಗಿ ನೋಡ್ಕೋತಾರೆ, ಫ್ರೆಂಡ್ಲಿ ಆಗಿದ್ದಾರೆ. ಏನನ್ಸುತ್ತಮ್ಮ ದೊಡ್ಡ ಸೊಸೆ ಚಿಕ್ಕ ಸೊಸೆ ಎಲ್ಲ ನಿಮ್ ಜೊತೆ ಬಂದಾಗ, ಶಾಪಿಂಗ್ ಹೋದಾಗ ಎಲ್ಲ ಏನನ್ಸುತ್ತೆ? ತುಂಬಾ ಖುಷಿ ಆಗುತ್ತೆ. ಎಲ್ಲರೂ ಚೆನ್ನಾಗಿದ್ದಾರೆ, ನಮ್ಮ ಹತ್ರ ಫ್ರೆಂಡ್ಲಿ ಆಗಿದ್ದಾರೆ. ಆಮೇಲೆ ನಮ್ಗೆ ರೆಸ್ಪೆಕ್ಟ್ ಕೊಡ್ತಾರೆ. ಹಂಗಾಗಿ ಎಲ್ಲರ ಮೇಲೂ ನಮ್ ಪ್ರೀತಿ ಗೌರವ ಎಲ್ಲ ಇದೆ. ಹೌದು. ಆಕ್ಚುಲಿ ನಮ್ಮ ಅತ್ತೆಗೆ ಸ್ವಲ್ಪ ನಾಚಿಕೆ ಸ್ವಭಾವ. ಇವಾಗ ಮೊಮ್ಮಕ್ಳು ಬಗ್ಗೆ ಹೇಳಿ. ಎಲ್ರು ಹೇಳ್ತಾರೆ ಗಂಡ್ಮಕ್ಳು ಬೇರೆ ಹೆಣ್ಮಕ್ಳು ಬೇರೆ ಅಂತ. ನಿಮ್ಗೆ ಏನ್ ಅನ್ಸುತ್ತೆ? 3 ಜನ ಹೆಣ್ಮಕ್ಳಾಗಿದ್ದಾರೆ, ಮೊಮ್ಮಕ್ಕಳು. ಅದ್ರ ಬಗ್ಗೆ ಹೇಳಿ. ಮಕ್ಕಳು ಇವಾಗಿನ ಜನರೇಷನ್ ಅಲ್ಲಿ ಮೊಮ್ಮಕ್ಕಳೇ ಹೆಣ್ಮಕ್ಳೇ ಸ್ಟ್ರಾಂಗ್. ಹೆಣ್ಮಕ್ಳೇ ಎಲ್ಲ ಇದಕ್ಕೂ ಸ್ಪಂದಿಸ್ತಾರೆ. ಹೆಣ್ಮಕ್ಳು ಇರೋ ಮನೇಲಿ ತುಂಬಾ ಖುಷಿ, ಸಂತೋಷ ಎಲ್ಲ ಇರುತ್ತೆ. ನಮ್ಗೆ ತುಂಬಾ ಹೆಮ್ಮೆ ಇದೆ. ಅವೇ ಗಂಡು ಅವೇ ಹೆಣ್ಣು. ನಮ್ ಸೊಸೆ ಈಗ ಸ್ಟಾರ್ಟ್ ಮಾಡಿದ್ದಾರೆ ಯೂಟ್ಯೂಬ್ ಚಾನಲ್. ಈಗ ನೀವು ಎಲ್ಲರೂ ಪ್ರೋತ್ಸಾಹ ಕೊಡಿ. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಅಮ್ಮ. ಇವ್ರ ಹೆಸರು ಜಯಂತ್ ಅಂತ. ಆನಂದ್ ಅವ್ರ ತಮ್ಮ ಇವರು. ಜಯಂತ್, ನಿಮ್ ಅತ್ತಿಗೆ ಬಗ್ಗೆ ಏನ್ ಅನ್ಸುತ್ತೆ? ವಿಡಿಯೋಗೆ ಆಲ್ ದ ಬೆಸ್ಟ್ ಹೇಳಿ. ಎಲ್ರು ನಮಸ್ಕಾರ. ನಮ್ಮ ಅದಕ್ಕೆ ಇವರ ಯೂಟ್ಯೂಬ್ ಚಾನಲ್ ಏನ್ ಶುರು ಮಾಡಿದ್ದಾರೆ, ಅವ್ರು ಮುಂಚೆನೆ ಶುರು ಮಾಡ್ಬೇಕಿತ್ತು. ಮಕ್ಕಳು ದೊಡ್ಡವರಾಗ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ರು. ಇವಾಗ ಶುರು ಮಾಡಿದ್ದಾರೆ. ಅವ್ರಿಗೆ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು ಜಯಂತ್. ಇವರು ಜಯಂತ್ ಅವ್ರ ಮಿಸ್ಸಸ್ ದಿವ್ಯಾ ಅಂತ. ಹಾಯ್, ನಾನು ಊರ್ಗಿತ್ತಿ. ಆಕ್ಚುಲಿ ನಾವಿಬ್ರು ಊರವ್ರಗಿತ್ತಿ ತರ ಇಲ್ಲ, ಅಕ್ಕ ತಂಗಿ ತರ ಇದ್ದೀವಿ. ಏನಂತೀಯ ದಿವ್ಯಾ? ಹೌದು ಅಕ್ಕ, ನಾವು ಕೋ-ಸಿಸ್ಟರ್ಕಿನ್ನ ನಾವು ಸ್ವಂತ ಅಕ್ಕ ತಂಗಿ ತಾನೇ ಇದೀವಿ. ಟಚ್ವುಡ್ ಹೀಗೆ ಇರ್ಲಿ. ಹಾಗೆ ನಮ್ಮ ಅಕ್ಕನ ಚಾನಲ್ಗೆ ಆಲ್ ದ ಬೆಸ್ಟ್. ಹಾಗೆ ನಮ್ಮ ಅಕ್ಕನ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆಲ್ ದ ಬೆಸ್ಟ್ ಅಕ್ಕ. ಥ್ಯಾಂಕ್ ಯು ದಿವ್ಯಾ. ಇವ್ರ 3 ಜನನೇ ನಮ್ಮನೆ ಮಹಾಲಕ್ಷ್ಮಿದಿರು. ಇವ್ರು ಕೊನೆ ಲಕ್ಷ್ಮಿ. ಇವಳ ಹೆಸರು ನಿಶ್ವಿಕಾ ಅಂತ. ನಿಶ್ವಿಕಾ, ಹಾಯ್ ಮಾಡು ಕಂದ. ಹಾಯ್ ಮಮ್ಮಿ ಅಂತ ಹೇಳು ನಂಗೆ. ಥ್ಯಾಂಕ್ ಯು ಚಿನ್. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ನಮ್ಮ ಅತ್ತೆ ಮಾವವ್ರ ಮನೆ. ನಾವ್ ಇಷ್ಟ ಜನ ಯಾವಾಗ್ಲೂ ಇಲ್ಲಿರಲ್ಲ. ಇಲ್ಲಿರೋದು ನಮ್ಮ ಅತ್ತೆ ನಮ್ಮ ಮಾವ ಇಬ್ರೆ. ನಮ್ಮ ಮೈದ ಯೂನಿಯನ್ ಬ್ಯಾಂಕ್ ಮ್ಯಾನೇಜರ್. ಅವ್ರಿಗೆ ಟ್ರಾನ್ಸ್ಫರಬಲ್ ಜಾಬ್ ಅಲ್ವಾ, ಅದಕ್ಕೆ ಅವರು ತುರುವೇಕೆರೆಯಲ್ಲಿ ಇದ್ದಾರೆ. ಯಾವಾಗಾದ್ರೂ ಮಂತ್ಲಿ 1 or 2 times ಎಲ್ರ ಜೊತೆಲಿ ಸೇರ್ತೀವಿ, ಎಂಜಾಯ್ ಮಾಡ್ತೀವಿ, ಹ್ಯಾಪಿ ಆಗಿರ್ತೀವಿ. ಎಲ್ರ ಮನೇಲೂ ಜಗಳ ಇದ್ದಿದ್ದೆ. ನಮ್ಮ ಮನೇಲೂ ಸಣ್ಣ ಪುಟ್ಟ ಜಗಳ ಆಗತ್ತೆ, ಇಲ್ಲ ಅಂತ ನಾವ್ ಹೇಳಲ್ಲ. ನಾವ್ ಯಾರೇ ಜಗಳ ಆಡಿದ್ರು ಈ ಮನೆಗೆ ಬಂದ್ ಸಾಲ್ವ್ ಮಾಡ್ತೀವಿ. ಎಲ್ರು ಒಟ್ಟಾಗಿರ್ತೀವಿ. ಯಾರ್ದು ತಪ್ಪು ಯಾರ್ದು ಸರಿ ಅಂತ ಅರ್ಥ ಮಾಡ್ಕೊಂತೀವಿ. ಸಂಸಾರ ಆದ್ಮೇಲೆ ಒಂದ್ ಮಾತ್ ಬರುತ್ತೆ, ಒಂದ್ ಮಾತ್ ಹೋಗುತ್ತೆ. ಅದನ್ನ ನಾವು ಬೆಳೆಸ್ಕೊಂಡು ಹೋಗ್ಬಾರ್ದು. ನೀವೇನಂತೀರಾ? ಇವತ್ ನಿಮ್ಗೆಲ್ಲ ನನ್ ಫ್ಯಾಮಿಲಿ ಬಗ್ಗೆ ತಿಳಿಸಿದೀನಿ. ನಿಮ್ ಫ್ಯಾಮಿಲಿನೂ ಹೀಗೆ ಇದೆಯಾ ಅಂತ ನನ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗಿದ್ರೆ ಸಿಗೋಣ ನನ್ನ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ.